ನಾವು ಜೀವನದಲ್ಲಿ ಯಾಕೆ ಕಷ್ಟಪಡ್ತೀವಿ, ಅದರಿಂದ ಯಾಕೆ ಹೊರಗೆ ಬರೋಕ್ಕಾಗಲ್ಲ ಅಂಥೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲ ಸಮಸ್ಯೆಗಳಿಗೂ ಕೂಡ ಸೊಲ್ಯೂಷನ್ ಇದ್ದೇ ಇರುತ್ತೆ. ಈ ಹೀಲಿಂಗು, ಧ್ಯಾನ, ಆಧ್ಯಾತ್ಮ ಇದನ್ನೆಲ್ಲ ಪಕ್ಕಕ್ಕಿಡೋಣ. ಮೂಲತಃ ನಾವು ಯಾಕೆ ಸಫರ್ ಆಗ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಯೂಶ್ವಲಿ ನನ್ನೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಬೇಗನೆ ರಿಸಲ್ಟ್ ಬರುತ್ತೆ. ಆದರೆ ಒಂದಿಬ್ಬರಿಗೆ ಮಾತ್ರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಿಸಲ್ಟ್ ಬರ್ತಾನೆ ಇರಲಿಲ್ಲ. ಯಾಕೆ ಅಂತ ಹೇಳಿ ನಾನು ಡಿಗ್ ಮಾಡ್ತಾ ಹೋದಾಗ ನನಗೆ ಅರ್ಥ ಆಗಿದೆಯೇನಪ್ಪ ಅಂತಂದರೆ, ಅವರ ಮೂಲ ಸ್ವಭಾವದಲ್ಲಿ ಸಿಂಪತಿ ಅನ್ನೋದಿದೆ. ಅಂದರೆ ಅವರಿಗೆ ನನ್ನ ಬಗ್ಗೆ ಬೇರೆಯವರು ಸಿಂಪತಿಯನ್ನು ತೋರಿಸ್ಲಿ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ಇದೆ, ಇವ್ರು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವರೆಲ್ಲ ನನ್ನನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಸ್ವಭಾವ ಇರುವ ಕಾರಣ ಅವರಿಗೆ ಹೀಲಿಂಗ್ ತುಂಬ ಸ್ಲೋ ಆಗಿ ಆಗ್ತಾಯಿದೆ. ಆ ನಂತರದಲ್ಲಿ ನಾನು ಇದನ್ನು ಬೇರೆಯವರಲ್ಲಿ ಕೂಡ ಗಮನಿಸ್ತಾ ಬಂದೆ. ಯಾಕೆ ಕೆಲವರು ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗಲ್ಲ ಅಂಥೇಳಿ, ಯಾರ್ಯಾರಿಗೆಲ್ಲ ಬೇಗ ಅದರಿಂದ ಹೊರಗೆ ಬರೋಕ್ಕಾಗಲ್ವೋ, ಯಾರು ಯಾವಾಗಲೂ ಅಳ್ತಾ ಇರ್ತಾರೋ, ಕಷ್ಟದಲ್ಲೇ ಇರ್ತಾರೋ, ಅವರ ಒಂದು ಸ್ವಭಾವವನ್ನು ನೋಡಿದಾಗ ಅವ್ರು ಎಲ್ಲರಲ್ಲೂ ಇದ್ದದ್ದು ಕೂಡ ಅದೇನೆ. ಮೊದಲನೇದಾಗಿ ನಿಮಗೆ ಯಾಕೆ ಯಾರಾದರೂ ಅರ್ಥ ಮಾಡ್ಕೋಬೇಕು? ಅವರು ಅರ್ಥ ಮಾಡ್ಕೊಳ್ಳೋ ಅಂಥ ರೀತಿಯಲ್ಲಿ ನೀವು ಏನನ್ನು ಮಾಡಿದ್ದೀರಾ? ನಿಮಗೆ ಯಾಕೆ ಅವ್ರು ಸಹಾಯ ಮಾಡಬೇಕು? ನೀವು ಆ ಒಂದು ಬುದ್ಧಿಯನ್ನು ಬಿಟ್ಬಿಟ್ರೆ ಲೈಫಲ್ಲಿ ಎಷ್ಟೋ ಆರಾಮಾಗಿರ್ತಾರೆ. ನಿಮ್ಮದು ನೀವು ಸೊಲ್ಯೂಷನ್ ಹುಡ್ಕೊಂಡು ಹೋಗ್ತೀರಿ. ಅಯ್ಯೋ, ನಾವು ಇಷ್ಟು ಕಷ್ಟದಲ್ಲಿದ್ದೀವಿ, ನಮ್ಮ ಅಪ್ಪ ಅಮ್ಮ ನಮ್ಗೆ ಒಂದಿಷ್ಟು ಆಸ್ತಿ ಕೊಡಬಾರ್ದಾ, ಅವ್ರು ಕೊಡಬಾರ್ದಾ, ಇವ್ರು ಕೊಡಬಾರ್ದಾ? ಯಾಕೆ ಕೊಡ್ಬೇಕ್ರಿ? ಅವ್ರು ಮಾಡಿದ ಆಸ್ತಿ ಅವ್ರಿಗಿರುತ್ತೆ, ನೀವು ಮಾಡ್ಕೊಳ್ಳಿ ಅಲ್ಲ. ಆಯ್ತು, ಈಗ ಇದೇ ನೀವು ಹೇಳ್ತಾ ಇದ್ದೀರಾ. ಒಂದು ವೇಳೆ ಇರಲಿಲ್ಲ ಅಂತಂದರೆ, ನಿಮಗೆ ನಿಮ್ಮ ಅಪ್ಪ ಅಮ್ಮನೇ ಇಲ್ಲಪ್ಪ, ಅವಾಗೇನು ಮಾಡ್ತೀರಾ? ಅವಾಗ ನೀವು ಕಷ್ಟಪಡಲೇಬೇಕಲ್ಲ. ಎಲ್ಲದಕ್ಕೂ ಬರೋ ಸಮಸ್ಯೆ ಎಲ್ಲಿ ಅಂದರೆ ಇಲ್ಲೇ. ನಾನು ಒಳ್ಳೆಯವನು, ನಾವು ಒಳ್ಳೆಯವರು, ಅದನ್ನು ಬೇರೆಯವ್ರು ಅರ್ಥ ಮಾಡ್ಕೋಬೇಕು ಅಂತ. ಈಗ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಿದ್ದಾನೆ, ಸಹಾಯ ಕೇಳ್ತಿದ್ದಾನೆ, ಅಥವಾ ಕೊಂಕು ನುಡಿತಾ ಇದ್ದಾನೆ, ಏನೋ ಒಂದು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ನೀವು ಸ್ಪಷ್ಟವಾಗಿ ನಾನು ಮಾಡೋಕ್ಕಾಗಲ್ಲ, ಏನು ಬೇಕೋ ಮಾಡ್ಕೊ ಅಂತ ಹೇಳಿಬಿಟ್ರೆ ಏನಾಗತ್ತೆ? ಏನೂ ಆಗಲ್ಲ. ಆದರೆ ನಾವು ಹಂಗೆ ಮಾಡಲ್ಲ. ಅಯ್ಯೋ, ಇವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಇಷ್ಟು ಒಳ್ಳೆಯವನು, ನಾನು ಇಲ್ಲ ಅಂದುಬಿಟ್ರೆ ನಾನು ಕೆಟ್ಟವನಾಗ್ಬಿಡ್ತೀನಿ, ಇವ್ರು ನನಗೆ ಒಳ್ಳೆಯವ್ರಂತಲೇ ಅನ್ಕೋಬೇಕು ಅಂಥೇಳಿ ಇಲ್ಲ ಅಂತ ಹೇಳೋಕ್ಕಾಗದೆ ಮಾಡ್ತೀರ. ಅದು ನಿಮ್ಮ ತಪ್ಪು ಅಲ್ವಾ? ಅವ್ರು ಕೊಂಕು ನುಡಿಬೇಕಾದಾಗ ಅಥವಾ ಅವ್ರು ಏನೋ ಒಂದು ಮಾಡಬೇಕಾದಾಗ ನಾನು ಒಳ್ಳೆಯವನಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇವ್ರು ನನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಅದು. ಅದ್ರ ಬದಲಿಗೆ ಸೀದಾ ಹೇಳಿಬಿಡಿ ಅಲ್ಲ, ನೀವೇನಾದರೂ ಅಂದ್ಕೊಳ್ಳಿ ಅಂತ. ನಾವು ಹಂಗೆ ಮಾಡಲ್ಲ, ನಾವು ಬೇಜಾರು ಮಾಡ್ಕೋತೀವಿ. ಸೊ ಎಲ್ಲಿವರೆಗೆ ನಮ್ಮ ಈ ಒಂದು ಥಿಂಕಿಂಗ್ ಪ್ರಾಸೆಸ್ನ ನಾವು ಚೇಂಜ್ ಮಾಡಲ್ವೋ ಅಲ್ಲಿವರೆಗೆ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾನೇ ಇರ್ತೀವಿ. ಕೆಲವೊಂದು ಸಮಸ್ಯೆಗಳಿರುತ್ತೆ ಮನೇಲಿ, ಯಾರಿಗೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಮತ್ತೇನೋ ಆಗಿರುತ್ತೆ. ಕೆಲವೊಂದನ್ನು ಅವಾಯ್ಡೇ ಮಾಡೋಕ್ಕಾಗಲ್ಲ, ಅಂಥದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಆದರೆ ಕೆಲವೊಂದನ್ನು ನಾವೇ ಇನ್ವೈಟ್ ಮಾಡ್ಕೊಳ್ತೀವಿ. ನೀವು ನೋಡಿರ್ಬೋದು, ಒಬ್ರಿಗೆ ಒಂದು ಕಷ್ಟ ಬಂತು ಅಂದರೆ ಅವ್ರಿಗೆ ಯಾವಾಗಲೂ ಲೈಫಲ್ಲಿ ಕಷ್ಟ ಬರ್ತಾನೇ ಇರುತ್ತೆ ಅಲ್ವಾ? ನೋಡಿದ್ದೀರಾ ನೀವು? ಆಮೇಲೆ ನಾವು ಹೇಳ್ತೀವಿ ಒಳ್ಳೆಯವರಿಗೆ ಆ ಕಷ್ಟ ಬರುತ್ತೆ ಅಂತ. ಯಾಕಂದರೆ ನೀವು ಒಳ್ಳೆಯವರಾಗಿರಬೇಕು ಅನ್ನೋ ಒಂದು ಇಮೇಜನ್ನು ಮೇಂಟೈನ್ ಮಾಡಬೇಕು ಅಂತಿದ್ದೀರಾ. ಅದಕ್ಕೆ ಕೆಟ್ಟವರು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಏನಾದರೂ ಅಂದ್ಕೊಳ್ಳಿ ಬಿಡು ಅಂತಕೊಂಡು ಹೇಳ್ತಾರೆ. ಅವ್ರು ಕೆಟ್ಟವ್ರು ಇದ್ದಾರೋ ಇಲ್ಲೋ ಅದು ಬೇರೆ ವಿಷಯ. ಆದರೆ ಅವರು ಯಾವುದಕ್ಕೂ ಕೇರ್ ಮಾಡೋಕ್ಕೆ ಹೋಗೋದಿಲ್ಲ, ಯಾರು ಏನಾದರೂ ಅಂದ್ಕೊಳ್ಳಿ ಅಂತ. ಆದರೆ ನಾವು ಪಾಪ ಬಿಡು, ಇವ್ರು ಹಿಂಗೆ ಬಿಡು, ಹಂಗೆ ಬಿಡು ಅಂದ್ಕೊಂಡು ನಮಗೆ ಕಷ್ಟ ಇದ್ದರೂ ಕೂಡ ನಾವು ಅವ್ರಿಗೆ ಮಾಡೋಕ್ಕೆ ಹೋಗ್ತೀವಿ. ನಾವು ಒಳ್ಳೆಯವ್ರು ಅಂದ್ಕೊಂಡು ಮಾಡೋಕ್ಕೆ ಹೋಗೋದಲ್ಲ, ಅವ್ರು ನಮಗೆ ಒಳ್ಳೆಯವ್ರು ಅಂತ ಅಂದ್ಕೊಳ್ಳಿ ಅಂತ ಮಾಡೋಕ್ಕೆ ಹೋಗೋದು. ಸೊ ದಯವಿಟ್ಟು ಅದನ್ನು ಹೇಳೋದನ್ನು ಬಿಡಿ. ನಮ್ಗೆ ಎಷ್ಟು ಕಷ್ಟ ಗೊತ್ತಾ ಅಂಥೇಳಿ. ಅದ್ರ ಬದಲಿಗೆ ನೀವು ಅದನ್ನು ಖುಷಿಯಿಂದ ಯಾಕೆ ಹೇಳಲ್ಲ? ವಾವ್, ನನ್ನ ಲೈಫಲ್ಲಿ ಏನೇನೆಲ್ಲ ಅನುಭವಿಸಿದೆ ಗೊತ್ತಂತ ಅದನ್ನೊಂದು ಪಿಟ್ಲು ಬಾರಿಸೋ ಥರ ಅದನ್ನು ಯಾಕೆ ಅಷ್ಟು ಹಿಂಡಿ ಹೇಳ್ತೀರ? ನಿಮ್ಮ ಲೈಫಲ್ಲಿ ನೀವೇನು ಕಷ್ಟಪಟ್ಟಿದ್ದೀರೋ ಅದೆಲ್ಲ ನಿಮ್ಮ ಅಚೀವ್ಮೆಂಟ್ಸು. ನೀವು ಮೆಡಲ್ ಥರ ಅದನ್ನು ಪ್ರೌಡಾಗಿ ಹೇಳ್ಕೋಬೇಕು. ನಾನು ಇದಿಷ್ಟೆಲ್ಲ ಆದರೂ ಕೂಡ ನಾನು ಜೀವನ ನಡೆಸ್ತಾ ಇದ್ದೀನಿ ಅಂಥೇಳಿ. ನಾಳೆ ನಿಮ್ಮ ಮಕ್ಕಳು ಅದನ್ನು ನೆನೆಸ್ಕೊಂಡು ಖುಷಿಪಟ್ಟು ಹೆಮ್ಮೆ ಪಡಬೇಕು. ನಾನು ನಮ್ಮ ಅಪ್ಪ ಅಮ್ಮನಂಗೆ ಆಗಬೇಕು, ಏನೇ ಬಂದರೂ ತಲೆ ಕೆಡಿಸ್ಕೋಬಾರ್ದು ಅಂಥೇಳಿ. ಆದರೆ ಅದ್ರ ಬದಲಿಗೆ ನಮ್ಮದು ಹಳೆ ಕಥೆನ ಒಳ್ಳೆ ಪ್ಯಾಥೋ ಸಾಂಗ್ ಥರ ಅದನ್ನು ದುಃಖದಲ್ಲಿ ಹಿಂಡಿ ಹೇಳ್ತಾವೆ. ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ, ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಯಾರಿಗೋಸ್ಕರ ಕಷ್ಟಪಟ್ರಿ? ನಿಮಗೋಸ್ಕರನೇ ಕಷ್ಟಪಟ್ರಿ ತಾನೆ. ನೀವು ಆ ಎಲ್ಲ ಕಷ್ಟವನ್ನು ನೋಡಿದರೆ ಅಥವಾ ನೀವು ಏನೇನೆಲ್ಲ ಚಾಲೆಂಜಸ್ನ ಅನುಭವಿಸಿದ್ರು ಅಲ್ಲಿ ಯಾರಾದರೂ ಒಬ್ರು ಹೆಲ್ಪ್ ಮಾಡಿರ್ತಾರೆ, ಅಥವಾ ನೀವೇನೇ ಅದನ್ನು ಎಷ್ಟು ರೀತಿಯಲ್ಲಿ ಅಂದ್ಕೊಂಡಿರ್ತಾರೋ ಆ ರೀತಿಯಲ್ಲಿ ಆಗದೆ ಆರಾಮಲ್ಲಿ ಹೋಗಿರುತ್ತೆ, ಅಥವಾ ನೀವೇ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ತೀರ ಅಲ್ವಾ? ಸೊ ಅದನ್ನು ನೋಡಿ ನೀವೇನು ಪಾಠ ಕಲ್ತ್ರಿ ಅದರಿಂದ ನೋಡಿ, ದೇವ್ರು ನಿಮಗೆ ಎಷ್ಟು ರೀತಿಯಲ್ಲಿ ಕರುಣೆಯನ್ನು ತೋರಿಸ್ತಿದ್ದಾನೆ, ಎಷ್ಟು ರೀತಿಯಲ್ಲಿ ಕೃಪೆಯನ್ನು ತೋರಿಸ್ತಿದ್ದಾನೆ ಅದನ್ನು ನೋಡಿ ಗ್ರ್ಯಾಟಿಟ್ಯೂಡ್ ತೋರಿಸಿ. ಅದ್ರ ಬದಲಿಗೆ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾವು.
ಅದ್ರ ಬದಲಿಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ, ಎಷ್ಟು ಕಷ್ಟ ಆಯಿತು. ಒಟ್ಟಿನಲ್ಲಿ ನಮಗೆ ಬೇರೆಯವ್ರು ನಮ್ಮ ಬಗ್ಗೆ ಪಾಪ ಅಂತ ಹೇಳಬೇಕು ಅಷ್ಟೇ, ನಾವೆಷ್ಟು ಒಳ್ಳೆಯವರು ಅಂತ ಹೇಳಬೇಕು. ತೊಗೊಂಡು ಏನು ಮಾಡೋದಿದೆ? ನಿಮ್ಮ ಅತ್ತೆ ನಿಮ್ಗೆ ಅಷ್ಟು ಕಷ್ಟ ಕೊಟ್ಟರು ಅಂತ ಹೇಳ್ತಾ ಇರ್ತಾರೆ. ಕೊಟ್ಟಾಗ ನೀವ್ಯಾಕೆ ಎದುರಿಸ್ಲಿಲ್ಲ? ನೀವು ಎದುರು ಉತ್ತರ ಕೊಡಬೇಕಿತ್ತು. ಅಥವಾ ನೀವು ಏನು ಹೇಳ್ತಾನೆ ಕೂತ್ಕೊಂಡ್ರಿ, ಯಾರು ನಿಮ್ಮ ಮಾತು ಕೇಳ್ತಾರೆ ತಗೊಂಡು ಬಿಟ್ಬಿಡ್ಬೇಕಿತ್ತು. ಇಲ್ಲ, ನನ್ನ ಗಂಡ ನನಗೆ ಸಪೋರ್ಟ್ ಮಾಡಬೇಕಿತ್ತು, ನನ್ನ ಅತ್ತೆ ನನಗೆ ನನ್ನ ಬಗ್ಗೆ ಒಳ್ಳೆಯವಳು ಅಂತ ಅನ್ಕೋಬೇಕಿತ್ತು. ಅದನ್ನು ಮತ್ತೆ ನಮ್ಮ ಮಕ್ಕಳ ಮುಂದೆನೂ ಹೇಳ್ಕೊಂಡು ಅವ್ರು ನಮ್ಗೆ ಎಷ್ಟು ಕಷ್ಟ ಕೊಟ್ಟರು ಗೊತ್ತಾ, ನೀವು ನನಗೆ ಸಪೋರ್ಟ್ ಮಾಡಲ್ಲ ಅಂದ್ಕೊಂಡು ಅವರಿಗೂ ನಾವು ಹೇಳ್ತಾ ಕೂತ್ಕೋತೀವಿ. ನಿಮ್ಮ ಮತ್ತೆ ನಿಮ್ಮ ಗಂಡನ ಜೊತೆಗಾಗಿರೋದು ಅಥವಾ ನಿಮ್ಮ ಅತ್ತೆ ಜೊತೆಗಾಗಿರೋದು ಅಥವಾ ಇನ್ಯಾರ ಜೊತೆಗಾಗಿರೋದು ಅದು ನಿಮ್ಮ ಒಂದು ವೈಯಕ್ತಿಕ ವಿಷಯ. ನೀವು ಹ್ಯಾಂಡಲ್ ಮಾಡಿ. ನೀವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇನ್ನು ಮುಂದೆ ಹ್ಯಾಂಡಲ್ ಮಾಡಿ. ಅದನ್ನೇ ಯಾಕೆ ಕುಯ್ತಾ ಕೂತ್ಕೊಂಡಿರ್ತಾರೆ ಎಲ್ಲರ ಹತ್ರನೂ? ಜಸ್ಟ್ ಸಿ, ಅವ್ರು ಹಂಗೆ ನಿಮ್ಗೆ ಹೇಳಬೇಕು ಅಂತಂದರೆ ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಲ್ವಾ? ನೀವು ಯಾಕೆ ಕೊಟ್ರಿ? ಅದನ್ನು ಎದುರಿಸ್ಬೇಕಿತ್ತು. ಒಂದು ವೇಳೆ ಎದುರಿಸ್ಲಿಲ್ಲ ಅಥವಾ ಏನೋ ಒಂದು ಆಯ್ತಪ್ಪ, ಆ ಪರಿಸ್ಥಿತಿ ಹಂಗಿತ್ತು ಅಂತ ಅಂದ್ಕೊಳ್ಳಿ, ಅದನ್ನು ಒಪ್ಕೊಳ್ಳಿ. ನನ್ನ ಹತ್ರ ಧೈರ್ಯ ಇರಲಿಲ್ಲ, ಅದಕ್ಕೋಸ್ಕರ ಅದೆಲ್ಲ ನಡೀತು, ನಾನು ಹೆಂಗೆ ಆಗಕ್ಕೆ ಬಿಟ್ಟೆ, ಇನ್ನು ಮುಂದೆ ಆಗಕ್ಕೆ ಬಿಡಲ್ಲ ಅಂತೇಳಿ ಮುಗೀತು ಕತೆ. ಐ ಹೋಪ್ ಇನ್ನು ಮುಂದಾದರೂ ಕೂಡ ನೀವು ಬೇರೆಯವರ ಸಿಂಪತಿಗೋಸ್ಕರ ಕಾಯ್ದೇನೆ ಒಬ್ಬ ವಾರಿಯರ್ ಥರ, ಒಬ್ಬ ಯೋಧನ ಹಾಗೆ ನಿಮ್ಮ ಜೀವನನ ನಡೆಸ್ತಾ ನಿಮ್ಮ ಜೀವನದಲ್ಲಿ ಬಂದಿರೋ ಕಷ್ಟಗಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ಖುಷಿಯಿಂದ ಜೀವನ ನಡೆಸ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.